ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರದ ಬಗ್ಗೆ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ BS ಪಾಟೀಲ್ ಸಾಹೇಬ್ರವರು ತಮ್ಮಗಳನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಗೌರವಾನ್ವಿತ ನ್ಯಾಯಮೂರ್ತಿ BS ಪಾಟೀಲ್ ಸಾಹೇಬ್ರವರು ವಿಷಯ ಆಡಳಿತದಲ್ಲಿ ದಕ್ಷತೆ, ಪಾರದರ್ಶಕತೆ, ಪ್ರಾಮಾಣಿಕತೆಯ ಬಗ್ಗೆ ತಮ್ಮಗಳನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಸಮಾರಂಭ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಾನ್ಯ CS ಷಡಕ್ಷರಿ ಅವರೇ, ಸಮಾರಂಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂಥ ಶ್ರೀ ರವೀಂದ್ರ ಗುರುನಾಥ್ ಜಾಕಪ್ಪನವರೇ, ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾದಂತಹ ರವೀಂದ್ರವರೇ, ವೇದಿಕೆ ಮೇಲೆ ಎಲ್ಲ ಗಣ್ಯರುಗಳೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರತಿನಿಧಿಗಳೇ, ಜಿಲ್ಲೆಯಿಂದ ತಾಲೂಕುಗಳಿಂದ ರಾಜ್ಯದುದ್ದಕ್ಕೂ ತಾವೆಲ್ಲ ನೌಕರರ ಸಂಘದ ಪದಾಧಿಕಾರಿಗಳು, ಡೈರೆಕ್ಟರ್ಸು, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳು ಆಗಿ ಇಲ್ಲಿ ಬಂದು ಒಂದು ಅರ್ಥಪೂರ್ಣವಾದಂಥ ಈ ಕಾರ್ಯಕ್ರಮಕೊಂಡು ಈ ಸಂದರ್ಭದಲ್ಲಿ ಲೋಕಾಯುಕ್ತರನ್ನು ಕರೆಸಿ ನಿಮ್ಮ ಅಧ್ಯಕ್ಷರು ಬಹಳ ಆವೇಶಭರಿತವಾದಂಥ ಅರ್ಥಪೂರ್ಣವಾದಂಥ ಮಾತುಗಳನ್ನು ಹೇಳುವಾಗ ಅವ್ರು ಹೇಳಿದರು, ಲೋಕಾಯುಕ್ತರನ್ನ ನಾವು ಕರೆಸಿದ್ದೀವಿ ಅಂತ. ಲೋಕಾಯುಕ್ತರನ್ನ ಕರೆಸಬೇಕಾದ್ರೆ ಅವರಲ್ಲಿ ಯಾವ ರೀತಿಯಿಂದ ಒಂದು ಸಕಾರಾತ್ಮಕ ಮತ್ತು ಈ ಟಾಪಿಕ್ ಸೆಲೆಕ್ಟ್ ಮಾಡೋದ್ರಲ್ಲಿ ಯಾವ ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಬಹಳಷ್ಟು ವಿಚಾರ ಮಾಡಿ ಅರ್ಥಪೂರ್ಣವಾದಂಥ ಒಂದು ಟಾಪಿಕನ್ನು ತಗೊಂಡಿದ್ದಾರೆ. ಈ ಕಾರ್ಯಾಗಾರದ ಹೆಸರೇ ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರ ಅಂತಂದ್ರು. ಇದರಲ್ಲಿನೇ ತುಂಬ ಕ್ರಿಯೇಟಿವಿಟಿ ಇದೆ, ಸೃಜನಶೀಲತೆ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ಅದಲ್ಲದೆ ನನ್ನ ವಿಷಯ ಆಡಳಿತದಲ್ಲಿ ದಕ್ಷತೆ, ಪಾರದರ್ಶಕತೆ, ಪ್ರಾಮಾಣಿಕತೆ, ಇದರ ಬಗ್ಗೆ ಮಾತಾಡಬೇಕು ಅಂತ ಅವರು ನನ್ನನ್ನು ವಿನಂತಿಸಿಕೊಂಡ್ರು. ನೋಡಿ, ಕರ್ನಾಟಕ ಲೋಕ ಸಂಸ್ಥೆ ಹುಟ್ಟಿದ್ದೇ ಆಡಳಿತದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ. ಆಡಳಿತದಲ್ಲಿ ಹಲವಾರು ಲೋಪಗಳನ್ನು ಕಂಡಾಗ ಆಗಿನ ಹಿರಿಯರು ಒಂದು ಕಮಿಷನನ್ನು ಪ್ರಾರಂಭ ಮಾಡಿದರು. ಆ ಕಮಿಷನ್ನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಹೇಳಿ ಪ್ರಾರಂಭ ಮಾಡಿದರು. ಅವ್ರಿಗೇನು ವಿನಂತಿ ಮಾಡಿದರು ಅಂದರೆ, ಆಡಳಿತದಲ್ಲಿ ಸುಧಾರಣೆ ತರಲಿಕ್ಕೆ, ಪಾರದರ್ಶಕತೆ ತರಲಿಕ್ಕೆ, ಪಬ್ಲಿಕ್ ಸರ್ವೆಂಟ್ಸ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಸರ್ವೆಂಟ್ಸ್ ಅವರುಗಳಲ್ಲಿ ಎಫಿಷಿಯನ್ಸಿ ತರಲಿಕ್ಕೆ ಏನು ಕ್ರಮಗಳಿಕೊಳ್ಳಬಹುದು, ಯಾರನ್ನು ಇದಕ್ಕೆ ಯಾವ ಸಂಸ್ಥೆಯನ್ನು ನಾವು ಸೃಷ್ಟಿಸಬಹುದು, ಈ ಕಂಟ್ರೋಲ್ ಮೆಕ್ಯಾನಿಸಮನ್ನು ಮಾಡಬಹುದು ಅನ್ನುವಂತಹ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಈ ಕಮಿಷನ್ ನೇಮಿಸಿದರು. ಆ ಕಮಿಷನ್ ರೆಕಮೆಂಡೇಷನ್ಸ್ದ ಆಧಾರದ ಮೇಲೆ ಲೋಕಾಯುಕ್ತ ಸಂಸ್ಥೆಯನ್ನು 1984ರಲ್ಲಿ ಒಂದು ಕಾನೂನು ತಂದು ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಹುಟ್ಟಿಸಿದರು. ಲೋಕಾಯುಕ್ತ ಸಂಸ್ಥೆಯ ಮೇನ್ ವರ್ಕ್, ಇಂಪಾರ್ಟೆಂಟ್ ವರ್ಕ್ ಏನು ಅಂತಂದ್ರೆ, ಅಧಿಕಾರಿ ವರ್ಗದಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಡೆಫಿನೇಷನ್ನಲ್ಲಿ ಏನು ಬರ್ತಾರಲ್ಲ, ಅದರಲ್ಲಿ ಎಲ್ಲ ಗೌರ್ಮೆಂಟ್ ಸರ್ವೆಂಟ್ಸ್ ಬರ್ತಾರೆ. ಅದಲ್ಲದೆ ಬೇರೆ ಬೇರೆ ಕಾರ್ಪೊರೇಷನ್ಸ್, ಅಂಡರ್ಟೇಕಿಂಗ್ಸ್, ಲೋಕಲ್ ಬಾಡೀಸ್, ಆ ಎಂಪ್ಲಾಯೀಸು ಕೂಡ ಬರ್ತಾರೆ. ಅಧಿಕಾರಿಗಳು ಬರ್ತಾರೆ, ರೆಪ್ರೆಸೆಂಟೇಟಿವ್ಸ್ ಆಫ್ ಪೀಪಲ್ ಬರ್ತಾರೆ,
MLAಗಳು ಬರ್ತಾರೆ, ಮಿನಿಸ್ಟರ್ಸ್ಗಳು ಬರ್ತಾರೆ, ಎಲ್ಲರೂ ಆ ಪಬ್ಲಿಕ್ ಸರ್ವೆಂಟ್ ಡೆಫಿನಿಷನ್ ವ್ಯಾಪ್ತಿಯಲ್ಲಿ ಬರ್ತಾರೆ. ಆ ಎಲ್ಲ ಪಬ್ಲಿಕ್ ಸರ್ವೆಂಟ್ಸು ಕಾನೂನಿಗೆ ಬದ್ಧವಾಗಿ ಚಾಕಚಕ್ಯತೆಯಿಂದ ತಮ್ಮ ಒಂದು ಇಂಟೆಗ್ರಿಟಿ, ಆನೆಸ್ಟಿ ಮತ್ತು ಕಾರ್ಯತತ್ಪರತೆಯಿಂದ ಕೆಲಸ ಮಾಡಿ ಆಡಳಿತದಲ್ಲಿ ಹೆಚ್ಚಿನ ಒಂದು ಸುಧಾರಣೆಯನ್ನು ತರಬೇಕು, ಆಡಳಿತದ ವೈಖರಿಯಲ್ಲಿ ತೀವ್ರತೆ ಬರಬೇಕು, ಸೊ ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಮಾಡದೇ ಇದ್ದರೆ ಕಾನೂನಿನಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಬಂದರೆ, ಕಂಪ್ಲೇಂಟ್ ಬರದೇ ಇದ್ದರೂ ಕೂಡ ಸೋಮೂಟವಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೋದು ಅನ್ನುವಂತಹ ಕಾನೂನನ್ನು ರಚನೆ ಮಾಡಿ ಲೋಕಾಯುಕ್ತ ಸಂಸ್ಥೆಗೆ ಆ ಕಾರ್ಯವ್ಯಾಪ್ತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಲೋಕಾಯುಕ್ತ ಸಂಸ್ಥೆ ಇವತ್ತು ಅವಿರತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ನಮ್ಮ ಕೆಲಸದಲ್ಲಿ ನಾವು ನೋಡೋದು ಪಬ್ಲಿಕ್ ಸರ್ವೆಂಟ್ಸ್ ಅವರ ಪಾರದರ್ಶಕತೆಯನ್ನು ನೋಡೋದು, ಅವರ ಇಂಟೆಗ್ರಿಟಿ ಇನ್ ದೇರ್ ವರ್ಕ್ ನೋಡೋದು, ಎಫಿಷಿಯನ್ಸಿ ಇನ್ ದೇರ್ ವರ್ಕ್ ನೋಡೋದು. ಈಸ್ ದೇರ್ ಎನಿ ನೆಗ್ಲಿಜೆನ್ಸ್, ಅಲ್ಲಿ ಅನ್ರೀಸನಬಲ್ ಡಿಲೇ ಇದೆಯಾ, ಅಥವಾ ಅವರು ತಮ್ಮ ಸ್ವಾರ್ಥಕ್ಕೆ ಮತ್ತು ಕರಪ್ಟ್ ಮೋಟಿವ್ಸ್ದಿಂದ, ಫೇವರಿಟಿಸಮ್, ನೆಪೋಟಿಸಮ್, ಕರಪ್ಷನ್ ಇವುಗಳಿಂದ ಪ್ರೇರಿತರಾಗಿ ತಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೋ, ಅಥವಾ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ, ಸಾರ್ವಜನಿಕರಿಗೆ ಸರ್ಕಾರಿ ಸ್ಕೀಮ್ಗಳು, ವೆಲ್ಫೇರ್ ಸ್ಕೀಮ್ಗಳು ಹೋಗಿ ತಲುಪಲಿಕ್ಕೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೋ ಇಲ್ಲವೋ ಅಂತ ನೋಡುವುದಕ್ಕೆ, ಮಾಡದೇ ಇರೋರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಈ ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಹಾಗಿರುವಾಗ ನೀವು ಆಯ್ದುಕೊಂಡಂಥ ಟಾಪಿಕ್ಕು ಭಾಳಷ್ಟು ಸೂಕ್ತವಾಗಿದೆ ಮತ್ತು ನಮ್ಮ ಸಂಸ್ಥೆಯ ಕೆಲಸನೇ ಇದಿರುವಾಗ ನಿಮ್ಮೆಲ್ಲರ ಜೊತೆ ಈ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ, ನಿಮ್ಮನ್ನು ನಮ್ಮ ವೇವ್ ಲೆಂಗ್ತ್ಗೆ ತೆಗೆದುಕೊಂಡು ಹೋಗಲಿಕ್ಕೆ, ನಮ್ಮ ಕಾರ್ಯ ಚಟುವಟಿಕೆಯಲ್ಲಿ ಕೂಡ ಈ ವಿಷಯ ತುಂಬ ಪ್ರಸ್ತುತ ಇರೋದರಿಂದ ನಾನು ಈ ಕಾರ್ಯಕ್ಕೆ ಸಮ್ಮತಿಸಿದ್ದೀನಿ. ನೀವು ಕರೆದದ್ದು ತುಂಬ ಸೂಕ್ತವಾಗಿದೆ. ಆದ್ದರಿಂದ ಈ 4 ಮಾತುಗಳನ್ನು ಈ ವಿಷಯದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲರೂ ಶಾಂತ ರೀತಿಯಿಂದ ಕೂತು ಕೇಳ್ತೀರಿ ಅಂತ ಭರವಸೆ ಇದೆ. ಕರೆದಿದ್ದೀರಿ ಅಂದರೆ ಕೇಳಬೇಕು, ನಾನು ಹೇಳೋದನ್ನು ಕೇಳಬೇಕು ಅಂತ ಕರೆದಿದ್ದೀರಿ. ಆದ್ದರಿಂದ ಹೇಳುವಾಗ ಸಂಯಮದಿಂದ ಕೂತ್ಕೊಂಡು ಕೇಳಬೇಕು. ಫಸ್ಟ್ ಥಿಂಗ್ ಏನು ಅಂತಂದರೆ ಆರ್ಟ್ ಆಫ್ ಲಿಸ್ನಿಂಗ್ ಅಂತಾರೆ. ಆರ್ಟ್ ಆಫ್ ಲಿಸ್ನಿಂಗ್, ಆರ್ಟ್ ಆಫ್ ಸ್ಪೀಕಿಂಗಿಂತಲೂ ಆರ್ಟ್ ಆಫ್ ಲಿಸ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಕೇಳೋರೇ ಇರದೇ ಇದ್ದರೆ ಮಾತಾಡೋರ್ದು ಏನು ಬೆಲೆ ಇದೆ? ಸೊ ಯಾವ ರೀತಿಯಿಂದ ಕೇಳ್ತೀರಿ, ಯಾವ ಒಂದು ಮನಸ್ಸಿನಿಂದ ಕೇಳ್ತಾ ಇದ್ದೀರಿ, ಅದನ್ನು ನಿಮ್ಮಲ್ಲಿ ಇಂಟರ್ನಲೈಸ್ ಮಾಡ್ಕೊಳ್ಳಿಕ್ಕೆ, ನಿಮ್ಮಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಳಗೂಡಿಸ್ಕೊಳ್ಳಿಕ್ಕೆ ಆ ಮಾತುಗಳನ್ನು ಕೇಳ್ತಾ ಇದ್ದೀರಿ. ದೂರದಿಂದ ಬಂದಿದ್ದೀರಿ, ಶ್ರಮಪಟ್ಟು ಬಂದಿದ್ದೀರಿ, ಈ ದೊಡ್ಡ ಸಮಾರಂಭವನ್ನು ಮಾಡ್ಕೊಳ್ತಾ ಇದ್ದೀರಿ, ಅದರ ಪ್ರಯೋಜನ ತಗೊಳ್ತೀವಿ. ಅದಕ್ಕಾಗಿ ಹಲವಾರು ಜನರನ್ನು ಕರೆಸಿದ್ದೀರಿ. ಅವರು ಹೇಳ್ತಾರೆ ಅಂದರೆ ಹೇಳುವ ಮಾತುಗಳಲ್ಲಿ ಎಷ್ಟು ಒಳ್ಳೆಯದಿದೆ, ಏನಿದೆ ಅದನ್ನೆಲ್ಲ ಅರ್ಥೈಸ್ಕೊಳ್ಳೋಣ ಅನ್ನುವಂಥ ಒಂದು ಆರ್ಟ್, ದ್ಯಾಟ್ ಈಸ್ ಕಾಲ್ಡ್ ಆರ್ಟ್ ಆಫ್ ಲಿಸ್ನಿಂಗ್. ಮನಸ್ಸು ಹೇಳ್ತಿರ್ತದೆ ಒಮ್ಮೆ, ಏನು ಇಂಥವೆಲ್ಲ ಪ್ರೋಗ್ರಾಮ್ ನಡೀತಿರ್ತವೆ, ಕರೆದಿದ್ದಾರೆ, ಬಂದಿದ್ದೀವಿ, ಅವರೇನೋ ಹೇಳೋರಿದ್ದಾರೆ, ಹೇಳ್ತಾರೆ, ಹೋಗ್ತಾರೆ ಅಂತ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ಪ್ರತಿಧ್ವನಿ ಆಗ್ತಿರ್ತದೆ. ಅದನ್ನು ಸೈಲೆಂಟ್ ಮಾಡಬೇಕು, ಆ ಸೈಲೆಂಟ್ ಮೋಡಿಗೆ ಹಾಕಬೇಕಂತ ಆ ಪ್ರತಿಧ್ವನಿಯನ್ನು. ನಿಮ್ಮದೇ ಆದ ಧ್ವನಿಯನ್ನೇ ಎಬ್ಬಿಸಬೇಕಲ್ಲಿ. ನಿಮ್ಮ ಧ್ವನಿ ಏನು ಅಂದರೆ, ನಾವು ಇಲ್ಲಿ ಬಂದಿದ್ದೀವಿ, ಜವಾಬ್ದಾರಿಯುತ ನೌಕರರಾಗಿ ಬಂದಿದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ. ಇಂಥ ಒಂದು ಜವಾಬ್ದಾರಿಯುತ ಸಂದರ್ಭದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಗಳು ಬಂದು ಏನಾದರೂ ಹೇಳ್ತಾ ಇರಬೇಕಾದ್ರೆ ಅದನ್ನು ಕೇಳೋಣ, ಸಂಯಮದಿಂದ ಕೇಳೋಣ, ಶಾಂತ ರೀತಿಯಿಂದ ಕೇಳೋಣ. ಒಪ್ಕೊಳ್ಳೋದು ಬಿಡೋದು ನಂತರ. ಕೆಲವುದನ್ನು ಒಪ್ಕೊಳ್ಬೋದು, ಕೆಲವೊಂದು ಒಪ್ಕೊಳ್ಳೋದೇ ಇರ್ಬೋದು. ಆ ಫ್ರೀಡಮ್ ನಿಮಗಿದೆ. ಸೊ ಆದ್ದರಿಂದ ನೋಡಿ,
ಎಷ್ಟು ಜನ ನೀವು ನಿಮ್ಮ ಅಧ್ಯಕ್ಷರು ಹೇಳಿದರು, ಎಷ್ಟೋ ವಿಷಯಗಳಲ್ಲಿ ನಮಗೆ ಅನುಭವ ಇರೋದಿಲ್ಲ, ಹೊಸದಾಗಿ ಬಂದವರಿಗೆ ನೌಕರರಿಗೆ ಹಾಗೆ ನಮ್ಮದ ಒತ್ತಡ ಹಚ್ಚಿಬಿಡ್ತಾರೆ, ಕೆಲಸಕ್ಕೆ ಧುಮುಕಿಸಿಬಿಡ್ತಾರೆ, ನಾವು ತಪ್ಪು ಒಪ್ಪೋ ಮಾಡ್ಕೊತ ಬರ್ತಾ ಇರ್ತೀವಿ. ಸೊ ಎಷ್ಟೋ ಸಲ ಸಮಸ್ಯೆಗೆ ಸಿಕ್ಕಿ ಹಾಕ್ಕೊಳ್ತೀವಿ ಅಂತ ಅನ್ನೋದನ್ನು ಅವ್ರು ಹೇಳಿದರು. ಅದು ನಿಜ. ಯಾಕೆಂದರೆ ನಾವು ಯಾವುದೇ ಸಂಸ್ಥೆಯಲ್ಲಿ ನೌಕರರನ್ನು ರಿಕ್ರೂಟ್ ಮಾಡಬೇಕು, ಅಪಾಯಿಂಟ್ ಮಾಡಬೇಕು ಅಂದಾಗ ಆ ನೌಕರರಿಗೆ ಮೊದಲು ಚೆನ್ನಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡಬೇಕು. ಅವರ ಕರ್ತವ್ಯಗಳ ಬಗ್ಗೆ, ಅವರ ಹಕ್ಕು ಬಾಧ್ಯತೆಗಳ ಬಗ್ಗೆ, ಅವರ ಕಾರ್ಯವ್ಯಾಪ್ತಿಯ ಬಗ್ಗೆ, ಕಾರ್ಯಕ್ಷಮತೆಯ ಬಗ್ಗೆ ಸರಿಯಾಗಿ ತಿಳಿ ಹೇಳಬೇಕು. ಅವ್ರಿಗೆ ಕಾರ್ಯಾಗಾರ ಮಾಡಬೇಕು. ಅಂಥ ಕಾರ್ಯಾಗಾರ ನಡೀತಾ ಇಲ್ಲ. ಯಾಕೆಂದರೆ ಕೆಲಸದ ಒತ್ತಡ ಇದೆ, ಎಂಪ್ಲಾಯಿ ಸಂಖ್ಯೆ ಕಡಿಮೆ ಇದೆ, ನಿಮಗೆ ಟ್ರೈನಿಂಗ್ ಕೊಡ್ತಾ ಹೋಗಿಬಿಟ್ರೆ ಇಲ್ಲಿ ಕೆಲಸ ಮಾಡೋರು ಯಾರು ಅನ್ನುವಂಥ ಒಂದು ಸ್ಥಿತಿ ಇದೆ. ಹಾಗಿರುವಾಗ ಟ್ರೈನಿಂಗ್ಗೆ ಹೆಚ್ಚು ಟೈಮ್ ವ್ಯಯ ಮಾಡಲಿಕ್ಕೆ ಸರ್ಕಾರಕ್ಕಾಗಲಿ ಅಥವಾ ಸಂಬಂಧಪಟ್ಟ ಒಂದು ಡಿಪಾರ್ಟ್ಮೆಂಟ್ಗಳಿಗಾಗಲಿ ಟೈಮ್ ಇಲ್ಲ. ಆದ್ದರಿಂದ ನಿಮ್ಮನ್ನು ಕೂಡಲೇ ಕೆಲಸಕ್ಕೆ ನುಗ್ಗಿಸಿಬಿಡ್ತಾರೆ. ನೀವು ಮೊದಲು ತಿಳ್ಕೊಳ್ಬೇಕಾದದ್ದು ನಿಮ್ಮ ಸರ್ವಿಸ್ ಕಂಡೀಷನ್ಸ್ ಏನು, ಸರ್ವಿಸ್ ರೂಲ್ಸ್ ಏನು, ನಿಮಗೆ ನಿಮ್ಮ ಮೇಲೆ ಇಟ್ಟಿರುವಂತಹ ಜವಾಬ್ದಾರಿ ಏನು ಅನ್ನೋದನ್ನೇ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ದೇರ್ ಆರ್ ವೆರಿ ಸೀರಿಯಸ್ ಸರ್ವಿಸ್ ಕಂಡೀಷನ್ಸ್ ವಿಚ್ ಆರ್ ಅಪ್ಲಿಕೇಬಲ್ ಟು ಗೌರ್ಮೆಂಟ್ ಸರ್ವೆಂಟ್ಸ್. ನೀವೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಚಾಚು ತಪ್ಪದೆ ಕಾನೂನು ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಅವುಗಳನ್ನು ನೀವು ದಾಟಿದರೆ, ಮೀರಿದರೆ ಅದಕ್ಕೆ ಏನು ಉತ್ತರ ಅಂತ ಅನ್ನೋದನ್ನು ಹೇಳಿದ್ದಾರೆ. ಸೊ ಹೀಗಿರುವಾಗ ನೀವು ಯಾವುದೇ ವೃತ್ತಿಯಲ್ಲಿ ನೀವು ತೊಡಗಿದ್ರೂ ಕೂಡ, ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ರು ಕೂಡ, ಮಾಡ್ತಾ ಇರೋದ್ರು ಕೂಡ, ಅಲ್ಲಿ ನಿಮ್ಮ ಜವಾಬ್ದಾರಿಗಳೇನು, ರೆಸ್ಪಾನ್ಸಿಬಿಲಿಟೀಸ್ ಏನು ಮತ್ತು ಜನರಲ್ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದನ್ನು ಮೊದಲು ಹೇಳಿಕೊಡ್ಬೇಕು ನಿಮಗೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಆ್ಯಸ್ ಪರ್ ಕಾಂಡಕ್ಟ್ ರೂಲ್ಸ್, ಪ್ರತಿಯೊಬ್ಬ ಗೌರ್ಮೆಂಟ್ ಸರ್ವೆಂಟು ಎಲ್ಲ ಕಾಲದಲ್ಲಿಯೂ ಕೂಡ ಸಂಪೂರ್ಣ ನೀತಿ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಸಂಪೂರ್ಣ ನೀತಿ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಕರ್ತವ್ಯ ಶ್ರದ್ಧೆಯನ್ನು ಹೊಂದಿರಬೇಕು. ಸರ್ಕಾರಿ ನೌಕರನಿಗೆ ತಕ್ಕದ್ದಲ್ಲದ ಕೆಲಸವನ್ನು ಯಾವುದೂ ಮಾಡುವಂಗಿಲ್ಲ. ಯಾವುದೇ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಗಿಲ್ಲ. ಉನ್ನತ ನೈತಿಕ ಆದರ್ಶಗಳನ್ನು ಹೊಂದಿರಬೇಕು. ಉನ್ನತ ನೈತಿಕ ಆದರ್ಶಗಳನ್ನು ಹೊಂದಿರಬೇಕು. ಸಾಮಾನ್ಯ ಮನುಷ್ಯ ತನ್ನ ಹೊಲದಲ್ಲಿ ತಾನು ಕೆಲಸ ಮಾಡ್ತಿರ್ತಾನೆ, ಒಂದು ಲೇಬರ್ ಇರ್ತಾನೆ, ಯಾರ ಹತ್ರ ಅವನಿಗೆ ಈ ರಿಕ್ವೈರ್ಮೆಂಟ್ ಇರೋದಿಲ್ಲ. ಆದರೆ ಅವನು ಮನುಷ್ಯ ಅಂದ ಕೂಡಲೇ ಅವನಿಗೆ ಉನ್ನತ ಆದರ್ಶಗಳು ಇರಲೇಬೇಕು. ಬಟ್ ಪಬ್ಲಿಕ್ ಸರ್ವೆಂಟ್ ಇದ್ದಾಗ, ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾಗ ಮ್ಯಾಂಡೇಟರಿಯಾಗಿ ಆ ಉನ್ನತ ಆದರ್ಶಗಳನ್ನು, ನೈತಿಕ ಸ್ಥಿತಿಯನ್ನು, ಉತ್ಕೃಷ್ಟವಾದಂಥ ಒಂದು ಪ್ರೊಫೆಷ್ನಲ್ ಮೆಕ್ಯಾನಿಸಮನ್ನು ಅವನು ಬೆಳೆಸ್ಕೊಳ್ಬೇಕು. ಅದಲ್ಲದೆ ಸಾರ್ವಜನಿಕರೊಂದಿಗೆ ಸೌಜನ್ಯ ಹಾಗೂ ವಿನಯದಿಂದ ವರ್ತಿಸಬೇಕು. ನೋಡಿ ಎಷ್ಟು ಮಹತ್ವದ್ದಿದೆ ಇದು. ನೂರಾರು ಜನ ಸಾರ್ವಜನಿಕರ ಜೊತೆ ನೀವು ಪ್ರತಿದಿನ ಅವ್ರ ಜೊತೆ ನೀವು ಒಂದಿಲ್ಲ ಒಂದು ರೀತಿಯಲ್ಲಿ ಅವ್ರ ಜೊತೆ ಹೊಂದ್ಕೊಳ್ಬೇಕಾಗ್ತದೆ, ಮಾತಾಡಬೇಕಾಗ್ತದೆ. ಸೌಜನ್ಯತೆಯಿಂದ, ವಿನಯದಿಂದ ಅವರಿಗೆ ಸ್ಪಂದಿಸಿ ನೀವು ಮಾಡಬೇಕಾದಂಥ ಕೆಲಸ ಭಾಳ ಮಹತ್ವದ್ದು. ಎಷ್ಟೆಲ್ಲ ಜನಗಳನ್ನು ನಾವು ನೋಡ್ತೀವಿ, ನಮ್ಮ ಹತ್ರ ಬರ್ತಾರೆ, ಸರ್ ಅಪ್ಲಿಕೇಶನ್ ಹಾಕಿದ್ದೀನಿ, 10 ಸಾರಿ ಹೋಗಿದ್ದೀನಿ, ನನ್ನ ಕಡೆ ತಲೆ ಎತ್ತಿ ನೋಡ್ತಾ ಇಲ್ಲ, ನಿಂದು ಮುಂದೆ ಕೆಲಸ ಇದೆ, ಇಲ್ಲಿ ಬೇಕಾದಷ್ಟು ಕೆಲಸ ಇದೆ ನಮ್ಮಲ್ಲಿ, ಮತ್ತೆ ಬಾ ಹೋಗು ಅಂತ ಕಳಿಸ್ತಾರೆ. ಇದೇನಿದು ಸೌಜನ್ಯನಾ? ಸೌಜನ್ಯ ಅಲ್ಲ ಇದು. ಸೌಜನ್ಯತೆಯಿಂದ ಸ್ಪಂದಿಸಬೇಕು ಅವರ ಸಮಸ್ಯೆಗಳಿಗೆ. ಅವ್ರು ಅಲ್ಲಿ ಬರ್ತಿರ್ಬೇಕಾದ್ರೆ ಕರಿಬೇಕು, ಏನು ಅಂತ ಕೇಳಬೇಕು. ಸೌಜನ್ಯತೆ ಅಂದರೆ ಏನು ಬೇಕು, ಏನು ತೊಂದರೆ ಆಗಿದೆ, ದೇವರು ನಿಮಗೆ ಅದನ್ನು ದಾಚಿಕೊಟ್ಟಿದ್ದಾನೆ. ಬೇರೆ ಯಾರ ಹತ್ರ ಬರ್ತಾರನವರು? ಬೇರೆಯವ್ರ ಹತ್ರ ಬರೋದಿಲ್ಲ, ನಿಮ್ಮ ಹತ್ರ ಬರ್ತಾರೆ. ಯಾಕೆಂದರೆ ನಿಮಗೆ ಆ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ದೇವರು ಒದಗಿಸಿಕೊಟ್ಟಿದ್ದಾನೆ. ಇಂಥ ಪವಿತ್ರವಾದಂಥ ಒಂದು ಸರ್ಕಾರಿ ನೌಕರಿ ಅಂತ ಏನಿದೆಯಲ್ಲ, ಅದನ್ನು ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ನೀವು ಅವನಿಗೆ ನೋವಾಗದ ಹಾಗೆ, ಬಂದವನಿಗೆ ನೋವಾಗದ ಹಾಗೆ ಅವನಿಗೆ ಸ್ಪಂದಿಸಿ ನೀವು ಕೆಲಸ ಮಾಡಿದಾಗ, ನೀವು ಅಷ್ಟು ಕೆಲಸ ಒಂದೇ ದಿನ ಮಾಡುವಂತ ಹೇಳೋದಿಲ್ಲ. ಕೆಲಸ ಜಾಸ್ತಿ ಇರಬಹುದು,
ಆದರೆ ಅವನ ಜೊತೆ ಸೌಜನ್ಯತೆಯಿಂದ ನಡ್ಕೊಂಡಾಗ ಇನ್ನೊಂದು ಸಾರಿ ಬಾ ಅಂದ್ರೂ ಬರ್ತಾನೆ, ಅವ್ನು ಪ್ರೀತಿಯಿಂದ ಬರ್ತಾನೆ. ನೋಡಪ್ಪ ನನಗಿಷ್ಟು ಕೆಲಸ ಇದೆ ಇವತ್ತು, ಇನ್ನೂ ನಿಮಗಿಂತಲೂ ಮುಂಚೆ ಬಂದವರು 10 ಜನರ ಕೆಲಸ ಮಾಡಿದ್ದೀನಿ ನಾನೀಗ, ನೀನು ಒಂದು ಸ್ವಲ್ಪ ನಾಳೆ ಬಂದರೆ ಮಾಡಿಕೊಡ್ತೀನಿ ಅಂತ ಅವನಿಗೆ ರಿಕ್ವೆಸ್ಟ್ ಮಾಡಿದರೆ ಅವನು ಖಂಡಿತವಾಗಿ ಖುಷಿಯಿಂದ ಬರ್ತಾನೆ. ಅದು ಬಿಟ್ಟು ಅವನು ಮುಖ ನೋಡ್ದೇನೆ ಯಾಕಯ್ಯ ನೀ ಯಾಕೆ ಬಂದಿದೆಯಾ, ಎಲ್ಲಿಂದ ಬಂದಿದೆಯಾ, ಹೋಗೋ ಕಡೆ ಅಂತ ನೀವು ಅಂದರೆ ಅಂಥ ಅಪಚಾರ ಬೇರೆ ಯಾವುದೂ ಅಲ್ಲ. ಅದು ಸಂವಿಧಾನ ಬಗೆಯುವಂಥ ಅಪಚಾರ, ಪ್ರಜಾಪ್ರಭುತ್ವಕ್ಕೆ ಬಗೆಯುವಂಥ ಅಪಚಾರ, ಕಾನೂನುಗಳಿಗೆ ಬಗೆಯುವಂಥ ಅಪಚಾರ. ಅದನ್ನು ಮಾಡಬಾರ್ದು ಅಂತ ಕಾಂಡಕ್ಟ್ ರೂಲ್ಸ್ನಲ್ಲಿ ಒಬ್ಬ ಗವರ್ಮೆಂಟ್ ಸರ್ವೆಂಟಿಗೆ ಮ್ಯಾಂಡೇಟರಿಯಾಗಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದಲ್ಲದೆ ಸಂವಿಧಾನ ಅದನ್ನು ಹೇಳ್ತಾ ಇದೆ ನೋಡಿ, ಪ್ರತಿಯೊಬ್ಬ ಸರ್ಕಾರಿ ನೌಕರನು ಸಂವಿಧಾನ ಮತ್ತು ಸತ್ತಾತ್ಮಕ ಮೌಲ್ಯಗಳ ಸರ್ವೋಚ್ಚತೆಗೆ ಸ್ವತಃ ಬದ್ಧನಾಗಿರತಕ್ಕದ್ದು ಮತ್ತು ಅದನ್ನು ಎತ್ತಿ ಹಿಡಿತಕ್ಕದ್ದು. ಸಂವಿಧಾನದ ಮೌಲ್ಯಗಳು ಈಕ್ವಾಲಿಟಿ, ಜರ್ನೆಸ್, ರೀಸನಬಲ್ನೆಸ್, ರೈಟ್ ಟು ಲೈಫ್, ಸೊ ಜೆಂಡರ್ ಜಸ್ಟಿಸ್, ಸಂವಿಧಾನ ಯಾವ ಮೌಲ್ಯಗಳನ್ನು ಅದೆಲ್ಲ ಸಂವಿಧಾನಕ್ಕೆ. ಸಮಾನತೆ ಇರಲಿ, ರೈಟ್ ಟು ಲೈಫ್ ಇರಲಿ, ಫ್ರೀಡಮ್ಸ್ ಇರಲಿ, ಅವೆಲ್ಲವುಗಳ ಮೌಲ್ಯ ಸಾರ್ವಜನಿಕ ಒಬ್ಬ ಪಬ್ಲಿಕ್ ಸರ್ವೆಂಟ್ ಅಥವಾ ಗವರ್ಮೆಂಟ್ ಎಂಪ್ಲಾಯಿದು ಆದ್ಯ ಕರ್ತವ್ಯ ಅಂತ ನಿಮ್ಮ ಕಾಂಡಕ್ಟ್ ರೂಲ್ಸ್ ಹೇಳ್ತದೆ. ಮತ್ತು ಭಾರತದ ಸಾರ್ವಭೌಮತ್ವ, ಸಾವರೆಂಟಿ ಆಫ್ ದ ನೇಷನ್, ಇಂಟೆಗ್ರಿಟಿ ಆಫ್ ದ ನೇಷನ್, ಯೂನಿಟಿ ಆಫ್ ದ ನೇಷನ್, ಅದನ್ನು ಎತ್ತಿ ಹಿಡಿಯುವಂಥದ್ದು, ಅದಕ್ಕೆ ಕುಂದು ಬರಲಾರ್ದಂಥ ಬಾರದೇ ಇರುವ ಹಾಗೆ ನಡ್ಕೊಳ್ಳೋದು ಪಬ್ಲಿಕ್ ಸರ್ವೆಂಟನ ಆದ್ಯ ಕರ್ತವ್ಯವಾಗಿರುತ್ತದೆ. ಕೆಲವೊಂದನ್ನು ಮಾತ್ರ ಹೇಳ್ತಾ ಇದ್ದೀನಿ ನಾನು, ಎಲ್ಲನೂ ಹೇಳೋದಿಲ್ಲ. ನ್ಯಾಯಸಮ್ಮತವಾಗಿ ಮತ್ತು ನಿಷ್ಪಕ್ಷಪಾತದಿಂದ ಕಾರ್ಯನಿರ್ವಹಿಸತಕ್ಕದ್ದು. ಯಾವ ವ್ಯಕ್ತಿಯ ಪ್ರಭಾವದಿಂದಾಗಲಿ, ಯಾರಿಗಾದರೂ ಅನುಕೂಲ ಮಾಡಿಕೊಡುವಂಥ ಉದ್ದೇಶದಿಂದಾಗಲಿ, ಕರಪ್ಟ್ ಮೋಟಿವಿಂದಾಗಲಿ, ನಿಮಗೆ ಬೇಕಾದ ಜನರಿಗೆ ಸಹಾಯ ಮಾಡೋದು, ಬೇಡಾದವರಿಗೆ ಅನ್ಯಾಯ ಮಾಡೋದು ಅಂಥದನ್ನೆಲ್ಲ ಮಾಡ್ತಕ್ಕದ್ದಲ್ಲ ಅಂತನ್ನುವಂಥದ್ದು ಕೂಡ ಅದರಲ್ಲಿ ಹೇಳ್ತಾ ಇದೆ. ಇನ್ನೊಂದು ಮಹತ್ವದ್ದು ಹೇಳಿ ಮುಂದಿನ ಟಾಪಿಕ್ಕಿಗೆ ಹೋಗ್ತೀನಿ. ಅತ್ಯುನ್ನತ ಮಟ್ಟದ ನೈಪುಣ್ಯತೆಯಿಂದ ಹಾಗೂ ತನ್ನ ಗರಿಷ್ಠ ಸಾಮರ್ಥ್ಯದ ವೃತ್ತಿಪರತೆಯಿಂದ ತನ್ನ ಕರ್ತವ್ಯಗಳನ್ನು ಪಾಲಿಸತಕ್ಕದ್ದು. ನೋಡಿ, ಇದಕ್ಕೆ ಟ್ರೈನಿಂಗು ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಭಾಳ ಮಹತ್ವ ಅಂತ. ಯಾಕೆಂದರೆ ದೆರ್ ಇಸ್ ಎ ಡ್ಯೂಟಿ ಕಾಸ್ಟ್ ಆನ್ ಯು. ಯಾವುದು? ಅತ್ಯುನ್ನತ ಮಟ್ಟದ ನೈಪುಣ್ಯತೆಯಿಂದ ನಿಮ್ಮ ಕೆಲಸದಲ್ಲಿ ನೀವು FDA ಇರಲಿ, SDA ಇರಲಿ, ಮ್ಯಾನೇಜರೇ ಇರಲಿ, PDOಗಳಿರಲಿ, ತಹಸೀಲ್ದಾರ್ಗಳಿರಲಿ, ಅಸಿಸ್ಟೆಂಟ್ ಕಮಿಷನರ್ಗಳಿರಲಿ, ಡಾಕ್ಟರ್ಸ್ ಇರಲಿ, ಯಾವುದೇ ಫೀಲ್ಡ್ನಲ್ಲಿ ನೀವು ಕೆಲಸ ಮಾಡಿದ್ರೂ ಕೂಡ ಅಲ್ಲಿಯ ಉತ್ಕೃಷ್ಟ ಕಾರ್ಯತತ್ಪರತೆ, ಕಾರ್ಯಕ್ಷಮತೆಯನ್ನು ನೀವು ಹೊಂದಿರಬೇಕು. ಅತ್ಯುನ್ನತ ಮಟ್ಟದ ನೈಪುಣ್ಯವನ್ನು ಹೊಂದಿರಬೇಕು. ಮೀಡಿಯಾಕರ್ ಇಲ್ಲ, ಆವರೇಜ್ ನೈಪುಣ್ಯತೆ ಅಲ್ಲ, ಅತ್ಯುನ್ನತ ಮಟ್ಟದ ನೈಪುಣ್ಯತೆಯನ್ನು ಹೊಂದಿರಬೇಕು. ಅದಕ್ಕೆ ಬೇಕಾದಂತಹ ನಿಮ್ಮ ಕರ್ತವ್ಯಗಳಲ್ಲಿ ಆ ಉತ್ಕೃಷ್ಟತೆಯನ್ನು ಸಾಧಿಸುವುದಕ್ಕೆ ಅಗತ್ಯವಾಗಿರುವ ವೃತ್ತಿಪರ ಜ್ಞಾನ, ಅನುಭವ, ಇದನ್ನು ಪಡೀಲಿಕ್ಕೆ ಸದಾ ಪ್ರಯತ್ನ ಮಾಡಬೇಕು ನೀವು. ಹಾಗೂ ಕಾರ್ಯಕ್ಷೇತ್ರದ ಸ್ಥಾನವನ್ನು ವೃದ್ಧಿಸಿಕೊಳ್ಳಲು ಮತ್ತು ಕಚೇರಿ ಆಡಳಿತಾತ್ಮಕ ಸುಧಾರಿತ ವಿಧಾನಗಳಿಗೆ ತನ್ನನ್ನು ಸಿದ್ಧಪಡಿಸಿಕೊಳ್ಳಲು ಸರ್ವ ರೀತಿಯಲ್ಲೂ ಶ್ರಮಿಸುತ್ತಿರಬೇಕು. ಇದು ನಿಮ್ಮ ಆದ್ಯ ಕರ್ತವ್ಯ. ಇದು ಕಾಂಡಕ್ಟ್ ರೂಲ್ಸ್ನಲ್ಲಿ ಹೇಳ್ತದೆ. ಇದಕ್ಕೆ ವಿರುದ್ಧವಾಗಿ ನೀವು ನಡ್ಕೊಂಡ್ರೆ ಇಟ್ ಬಿಕಮ್ಸ್ ಮಿಸ್ಕಾಂಡಕ್ಟ್. ವೆನ್ ಇಟ್ ಬಿಕಮ್ಸ್ ಮಿಸ್ಕಾಂಡಕ್ಟ್, ಇಟ್ ಈಸ್ ಆ್ಯಕ್ಷನಬಲ್. ಯು ಆರ್ ಆ್ಯಕ್ಷನಬಲ್ ಫಾರ್ ಡಿಸಿಪ್ಲಿನರಿ ಎನ್ಕ್ವೈರಿ. ನಮ್ಮ ಆ್ಯಕ್ಟ್ನಲ್ಲಿ ಏನು ಹೇಳ್ತದೆ? ಎಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಇದೆಯೋ, ಎಲ್ಲಿ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆಯೋ, ಯಾರ ಮೇಲೆ ಅಲಿಗೇಷನ್ಸ್ ಇದೆಯೋ, ಯಾರು ಕಂಪ್ಲೇಂಟ್ ಹಾಕಿ ತನ್ನ ಗ್ರೀವನ್ಸನ್ನು ಬಂದು ಹೇಳ್ತಾನೋ ಅವರ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಆ ಸರ್ಕಾರಿ ಅಧಿಕಾರಿಗೆ ನೋಟಿಸ್ ಕೊಟ್ಟು ಅವನನ್ನು ಕರೆದು ಅವರ ಅಂಬೋಣವನ್ನು ತಿಳಿದುಕೊಂಡು ಅವರು ತನ್ನ ಕಾರ್ಯಕ್ಷಮತೆಯಲ್ಲಿ ಹಿಂದುಳಿದಿದ್ದಾರಾ, ನೆಗ್ಲಿಜೆಂಟ್ ಆ್ಯಕ್ಷನ್ ಇದೆಯಾ, ಅವ್ರದ್ದು ಡಿಲೇ ಇದೆಯಾ. ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೇನು? ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಅನ್ರೀಸನಬಲ್ ಡಿಲೇ, ನೆಗ್ಲಿಜೆನ್ಸ್, ಕರಪ್ಷನ್, ನೆಪೋಟಿಸಮ್, ಫೇವರಿಟಿಸಮ್. ಅದಲ್ಲದೆ
acting against the norms of integrity. ಯಾವುದೇ ಸರ್ಕಾರಿ ನೌಕರನಿಗೆ ನಾರ್ಮ್ಸ್ ಆಫ್ ಇಂಟೆಗ್ರಿಟಿ ಅಂತ ಇರ್ತದೆ. ಅವನ ಸಮಗ್ರತೆಯನ್ನು, ವ್ಯಕ್ತಿತ್ವದ ಸಮಗ್ರತೆಯನ್ನು ಕಾಪಾಡ್ಕೋಬೇಕು. ಹಾಗೆ ಈಗ ನನಗೆ ಕೆಮ್ಮು ಬಂತು, ಇದು ಇಟ್ ಪ್ರಿವೆಂಟ್ಸ್ ಮೀ ಫ್ರಮ್ ಸ್ಪೀಕಿಂಗ್ ಟು ಇಫೆಕ್ಟಿವ್ಲಿ. ಸೊ ದೆರ್ ಈಸ್ ಸಮಥಿಂಗ್ ರಾಂಗ್ ವಿತ್ ಇಂಟೆಗ್ರಿಟಿ. ಅದೇ ಥರ ನಿಮ್ಮ ಕೆಲಸದಲ್ಲಿ ಮನುಷ್ಯನಿಗೆ ಹಾಗೆ ಬೆನ್ನು ನೋವು ಬರ್ತದೆ, ಬೆನ್ನು ನೋವು ಬರ್ತದೆ, ಕಾಲು ನೋವು ಬರ್ತದೆ, ಅಥವಾ ಮನಸ್ಸು ಖಿನ್ನವಾಗ್ತದೆ. ಅವಾಗ ಕೆಲಸ ಮಾಡಲಿಕ್ಕೆ ಹುರುಪಿರೋದಿಲ್ಲ. ಸೊ ಅದು ಬಾಡಿ ಈಸ್ ಔಟ್ ಆಫ್ ಇಂಟೆಗ್ರಿಟಿ. ಯುವರ್ ಬಾಡಿ ಈಸ್ ನಾಟ್ ಇನ್ ಇಂಟೆಗ್ರಿಟಿ. ಹಾಗೆ ನಿಮ್ಮ ಕೆಲಸದಲ್ಲಿ ನೀವು ಆ ಸಮಗ್ರತೆಯನ್ನು ಕಾಪಾಡಿಕೊಳ್ಳದೇ ಇದ್ದರೆ ಮನಸ್ಸಿನ ಇಚ್ಛೆ, ಫೋಕಸ್, ಕಮಿಟ್ಮೆಂಟ್, ಆನೆಸ್ಟ್, ಹಾರ್ಡ್ ವರ್ಕ್ ಎಲ್ಲವನ್ನು ಸೇರಿಸಿ ನೀವು ಎಫಿಷಿಯೆಂಟ್ ಆ್ಯಕ್ಷನ್ ಮಾಡಲಿಕ್ಕಾಗುತ್ತೆ. ಎಫಿಷಿಯನ್ಸಿ ಬರಬೇಕಾದ್ರೆ ಇದೆಲ್ಲ ಸೇರಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದೇನು ಅಂದರೆ, ಇಂಟೆಗ್ರಿಟಿ ಈಸ್ ಪಾರ್ಟ್ ಆಫ್ ಕಾಂಡಕ್ಟ್ ರೂಲ್ಸ್ ಆಫ್ ಎ ಗೌರ್ಮೆಂಟ್ ಸರ್ವೆಂಟ್. Integrity includes everything that is required to make you an efficient official. If you lack that, then he or she will be unfit to hold that post, and it will be a misconduct. So adrinda ನಮ್ಮಲ್ಲೇ ಲೋಕಾಯುಕ್ತ ಆ್ಯಕ್ಟ್ನಲ್ಲೇ ಡೆಫಿನೇಷನ್ ಇದೆ. ವಾಟ್ ಈಸ್ ಮೆಂಟ್ ಬೈ ಎಲಿಗೇಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರೀವನ್ಸ್ as against public servant, what is the meaning of maladministration as against public servant. ಸೊ ಇವುಗಳ ಡೆಫಿನೇಷನ್ನು ನಾನು ಈಗಾಗಲೇ ಓದಿ ಹೇಳಿದ್ನಲ್ಲ. ಕಾಂಡಕ್ಟ್ ರೂಲ್ಸ್ನಲ್ಲಿರುವಂತಹ ಡೆಫಿನೇಷನ್ಸು ಒಂದಕ್ಕೊಂದು ಮ್ಯಾಚ್ ಆಗ್ತವೆ. ಆದ್ದರಿಂದ ನಾವು ಮಾಡ್ತಾ ಇರೋ ಕೆಲಸ, ನಿಮ್ಮ ಕಾಂಡಕ್ಟ್ ರೂಲ್ಸ್ ಏನು ಹೇಳ್ತದಲ್ಲ ಅದನ್ನು ಎನ್ಫೋರ್ಸ್ ಮಾಡಿಸೋದು, ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡವ್ರ ಮೇಲೆ ಕ್ರಮಕ್ಕಾಗಿ ರೆಕಮೆಂಡೇಷನ್ ಮಾಡೋದು. ಈಗ ನಾನು ಜೂನ್ 22ರಲ್ಲಿ ಲೋಕಾಯುಕ್ತ ಅಂತ ಅಧಿಕಾರ ಸ್ವೀಕಾರ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೆ ಅಂದಾಜು ಒಂದು 400 ಸರ್ಚ್ ವಾರೆಂಟ್ಸನ್ನು ಇಶ್ಯೂ ಮಾಡಿದ್ದೀನಿ. ಆ ಸರ್ಚ್ ವಾರೆಂಟ್ಸ್ ಹಿಡ್ಕೊಂಡು ನಮ್ಮಲ್ಲಿ 35-40 ಜನ ನ್ಯಾಯಾಧೀಶರುಗಳಿದ್ದಾರೆ, ಒಂದು 27 ಜನ ಎಸ್ ಪಿಗಳಿದ್ದಾರೆ, 106 ಜನ ಇತರ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಜಿಲ್ಲೆಗಳಲ್ಲಿ ನಾವು ಎಸ್ ಪಿ, ಡಿ ಎಸ್ ಪಿ, ಇನ್ಸ್ಪೆಕ್ಟರ್ಸು ನಮ್ಮದೇ ಆಫೀಸ್ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಂದು ಸಾರ್ವಜನಿಕ ಅಧಿಕಾರಿಗಳ ಆಫೀಸ್ಗಳನ್ನು ನಾವು ವಿಸಿಟ್ ಮಾಡಿದ್ದೀವಿ, ಇನ್ಸ್ಪೆಕ್ಷನ್ ಮಾಡಿದ್ವಿ. ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿದಾಗ ಏನೇನು ಕಂಡು ಬಂತು ನಮಗೆ? ಸಬ್ ರಿಜಿಸ್ಟ್ರಾರ್ ಆಫೀಸ್ ಮಾಡಿದ್ದೀವಿ, ಆರ್ ಟಿ ಒ ಆಫೀಸ್ ಮಾಡಿದ್ದೀವಿ, ಹಾಸ್ಪಿಟಲ್ಸ್ ಮಾಡಿದ್ದೀವಿ, ಸ್ಕೂಲ್ಸ್ ಆ್ಯಂಡ್ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಮಾಡಿದ್ದೀವಿ, ಹಾಸ್ಟೆಲ್ಸ್ ಮಾಡಿದ್ದೀವಿ, ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಮಾಡಿದ್ದೀವಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮಾಡಿದ್ದೀವಿ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಡಿಪಾರ್ಟ್ಮೆಂಟ್ ಮಾಡಿದ್ದೀವಿ. ಯು ನೇಮ್ ಎನಿ ಡಿಪಾರ್ಟ್ಮೆಂಟ್ ವಿ ಹ್ಯಾವ್ ಸರ್ಚ್, ವಿ ಹ್ಯಾವ್ ಮೇಡ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್. ಆ್ಯಂಡ್ ಐ ವಿಲ್ ಟೆಲ್ ಯು, in all these departments, officials have not lived up to the conduct rules. They have not lived up to their conduct rules. ಅದಕ್ಕಾಗಿಯೇ ನಾವು ಅವ್ರನ್ನ ಬ್ಯಾಚ್ ಆಗಿ ಕರೆಸಿದ್ದೀವಿ. ಅವರು ಮಾಡಿದ ಲೋಪಗಳನ್ನು ಅವ್ರಿಗೆ ತಿಳಿಸಿ ಹೇಳಿದ್ದೀವಿ, ಅವರಿಗೆ ಅವಕಾಶ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಅವಕಾಶ ಕೊಡಬೇಕು, ಈ ಎಲ್ಲ ಕೇಸುಗಳನ್ನು ನೀವು 12-3 ಹಾಕಿ ಎನ್ಕ್ವೈರಿ ಮಾಡ್ರೆ ಅವ್ರ ಮೇಲೆ ಅಂತ ಹೇಳಕ್ಕೆ ಹೋಗಿಲ್ಲ. ಯಾಕೆಂದರೆ ಈಗ ನಿಮ್ಮ ಅಧ್ಯಕ್ಷರು ಹೇಳಿದಾರಲ್ಲ, ಟ್ರೈನಿಂಗ್ ಕೊರತೆ ಇರ್ತದೆ, ಕೆಲವೊಂದು ಮಾಹಿತಿ ಕೊರತೆ ಇರ್ತದೆ, ಕೆಲವೊಂದು ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರ್ತದೆ, ಅವೆಲ್ಲ ನಮಗೆ ಅರ್ಥ ಆಗ್ತದೆ. ನೀವು ಸಾರ್ವಜನಿಕ ನೌಕರರು ಅಂತಂದರೆ, ಸಾರ್ವಜನಿಕರ ನೌಕರರು ಅಂದ್ರೇನು? ನಮ್ಮೆಲ್ಲ ಸಾರ್ವಜನಿಕರು ಎಲ್ಲರನ್ನು ನೋಡ್ಕೊಳ್ಳುವಂಥ ನೌಕರರು ನೀವು, ಎಲ್ಲರಿಗೆ ಸಹಾಯ ಮಾಡುವಂಥ ನೌಕರರು, ಎಲ್ಲರ
ಬದುಕಿನಲ್ಲಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದಾಗಲಿ ಅಂತ ಕೆಲಸ ಮಾಡ್ತಾ ಇರುವಂತಹ ನೌಕರ ವೃಂದ. ಆ ನೌಕರ ವೃಂದ ಅವ್ರ ಬಗ್ಗೆ ನಾವು ಯಾರೇ ಇರಲಿ, ಪೊಲೀಸರೇ ಇರಲಿ, ನಾವೇ ಇರಲಿ, ಲೋಕಾಯುಕ್ತ ಸಂಸ್ಥೆ ಇರಲಿ, ಯಾವುದೇ ಇರಲಿ, ಒಂದು ಸಮನ್ವಯತೆ ಇರಬೇಕು. ನಿಮ್ಮ ಸಮಸ್ಯೆಗಳು ನಮಗೆ ಅರಿವಾಗಬೇಕು, ನಮ್ಮ ಜವಾಬ್ದಾರಿಗಳ ಅರಿವು ನಿಮಗಿರಬೇಕು. ಒಬ್ಬರಿಗೊಬ್ಬರು ಪೂರಕವಾಗಿ ಕೆಲಸ ಮಾಡಿದಾಗ ಒಂದು ಅಭಿವೃದ್ಧಿ ಆಗ್ತದೆ. ನೀವು ನಿಮ್ಮ ಕೆಲಸದಲ್ಲಿ ಚಾಕಚಕ್ಯತೆಯಿಂದ ಶ್ರೇಷ್ಠತೆಯನ್ನು ತಗೊಂಡು ಬಂದು ಕೆಲಸ ಮಾಡಿದರೆ ಏನಾಗ್ತದೆ ಅಂದರೆ ಒಂದು ರಾಜ್ಯ ಮಾದರಿಯ ಅಭಿವೃದ್ಧಿ ಹೊಂದಿದ ರಾಜ್ಯ ಆಗ್ತದೆ. ಈ ನಮ್ಮ ರಾಜ್ಯ ಅಭಿವೃದ್ಧಿ ಹೊಂದಿದ ರಾಜ್ಯ ಆಗಬೇಕು, ಮಾದರಿ ರಾಜ್ಯ ಆಗಬೇಕು ಆಡಳಿತಾತ್ಮಕ ದೃಷ್ಟಿಯಿಂದ ಅಂತಂದರೆ ಅದಕ್ಕೆ ನಿಮ್ಮ ಕೊಡುಗೆ ಏನಿದೆಯಲ್ಲ 150-60ರಿಂದ ಹೆಚ್ಚಿಗೆ ಇದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಸೊ ಈ ದಿಶೆಯಲ್ಲಿ ನಾವು ಎಲ್ಲೆಲ್ಲಿ ರೇಡ್ ಮಾಡಿದ್ದೀವಿ, ಕೆಲವು ಕಡೆ ಕರಪ್ಷನ್ ಇತ್ತು, ಇಲ್ಲೀಗಲ್ ಗ್ರ್ಯಾಟಿಫಿಕೇಷನ್ ಇತ್ತು. ಅಂದರೆ ಇಂಡಿವಿಜುವಲ್ ಆಗಿ ಕೇಸ್ ಹಾಕ್ತೀವಿ, ಇಂಡಿವಿಜುವಲ್ ಆಗಿ ಕೆಲಸ ನಡೀತದೆ, ಅದು ಇಟ್ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಕೆಲವು ಸಾಮೂಹಿಕ ಸಮಸ್ಯೆಗಳಿರ್ತಾವೆ. ಈಗ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರ್ತದೆ. ನಾನು ಎಲ್ಲ ಆಫೀಸ್ಗಳಲ್ಲಿ ನೋಡಿದ್ದೀನಿ, ಒಂದು ಮೂವ್ಮೆಂಟ್ ರಿಜಿಸ್ಟರ್ ಅಂತ ಇಟ್ಟಿರೋದಿಲ್ಲ. ಮೂವ್ಮೆಂಟ್ ರಿಜಿಸ್ಟರ್ ಅಂತ ಇಟ್ಟಿರೋದಿಲ್ಲ, ಇಟ್ಟಿದ್ರೂ ಕೂಡ ಅದರಲ್ಲಿ ಏನೂ ಎಂಟ್ರಿ ಇರೋದಿಲ್ಲ. ಕೆಲವು ಆಫೀಸ್ಗೆ ಹೋದ್ವಿ, ಎಲ್ಲಿ 30-40 ಜನ ಕೆಲಸ ಮಾಡ್ತಿದ್ರು, ಅಲ್ಲಿ ಮುಂಜಾನೆ ನೀವು ಒಂದು 12 ಗಂಟೆ 12ವರೆಗೆ ನಾವು ಹೋದಾಗ ಬರೀ 3-4 ಜನ ಇದ್ದರು. ಉಳಿದವರು ಎಲ್ಲಿದ್ದಾರೆ ಅಂದರೆ ಫೀಲ್ಡ್ ಮೇಲೆ ಹೋಗಿದ್ದಾರೆ. ಯಾವ ಫೀಲ್ಡು ತೋರಿಸಪ್ಪ, ಯಾವ ಫೀಲ್ಡಿಗೆ ಹೋಗಿದ್ದಾರೆ, ಎಲ್ಲಿ ಬರೆದು ಹೋಗಿದ್ದಾರೆ ಅಂದರೆ ಇಲ್ಲಿಯೂ ಇಲ್ಲ. ಏನದರ ಅರ್ಥ? ಅದರ ಅರ್ಥ ತುಂಬ ಬೇಜವಾಬ್ದಾರಿತನದ ಅರ್ಥ. ಅದು ನೀವು ಹೋಗಿರ್ಬೋದು, ಫೀಲ್ಡ್ಗಿನೂ ಹೋಗಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಅಲ್ಲೊಂದು ರಿಜಿಸ್ಟರ್ ಇರಬೇಕು, ನೀವು ಹೋದದ್ದು ಎಲ್ಲಿ ಅಂತಲ್ಲಿ ನಮೂದಾಗಿರಬೇಕು. ಆನಂತರ ನಾವು ವಿಚಾರಣೆ ಮಾಡಿದಾಗ ನೀವು ಇಂಥಲ್ಲಿ ಹೋಗಿದ್ವಿ, ಈ ಕೆಲಸ ಮಾಡಿದ್ದೀವಿ, ಅಲ್ಲಿ ಮಾಡಿದ್ದಕ್ಕೆ ಅಲ್ಲಿ ಒಂದು ವಹಿ ಇಟ್ಟಿರಬೇಕು, ಅಲ್ಲಿ ನಿಮ್ಮ ಸಹಿ ಇರಬೇಕು. ಈ ಕೆಲಸ ಇಲ್ಲಿ ಮಾಡಿದೆ, ಇಷ್ಟೊತ್ತಿಗೆ ಅಲ್ಲಿಂದ ಬಿಟ್ಟೆ, ಏನೂ ಇಲ್ಲ. ಅಂದರೆ ಭಾಳಷ್ಟು ಅದರ ಬಗ್ಗೆ ನಿಷ್ಕಾಳಜಿಯಿಂದ ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಿಸಿದಾಗ ಅದು ಗ್ರಾಸ್ ನೆಗ್ಲಿಜೆನ್ಸ್ ಆಗ್ತದೆ. ಇಟ್ ವಿಲ್ ಬಿ ಟರ್ಮ್ absenteeism. You have abandoned your work and you have gone away somewhere. ಸೊ ಇದನ್ನು ಉತ್ಪ್ರೇಕ್ಷೆ ಎಂದು ಹೇಳ್ತಾ ಇಲ್ಲ. 23 ಜನ ಇರುವಂಥ ಆಫೀಸ್ನಲ್ಲಿ 3 ಜನ ಸಿಕ್ಕರು, ಗ್ರೂಪ್ ಎಂಪ್ಲಾಯೀಸ್. ಉಳಿದವರೆಲ್ಲರೂ ಅಬ್ಸೆಂಟ್ ಇದ್ದರು. ಎಲ್ಲರಿಗೆ ಫೋನ್ ಮಾಡಿದ್ವಿ, ಬರ್ಲಿಕ್ಕೆ ಹೇಳಿದ್ವಿ. ನಮ್ಮ ಫೋನ್ ಬರ್ತದೆ ಅಂದ್ಕೂಡಲೇ ಫೋನ್ ಆಫ್ ಮಾಡಿದ್ರು. ಅವರು ಫೋನ್ ಆಫ್ ಮಾಡಿದರು, ಬರಲಿಲ್ಲ. 6-7 ಗಂಟೆ ತನಕ ಇದ್ರೂ ಬರಲಿಲ್ಲ. ನೆಕ್ಸ್ಟ್ ಡೇ ಅವರನ್ನು ಬಿಡ್ತೀವನ್ನ ನಾವು ಹಿಡ್ಕೊಂಡು ಬರ್ತೀವಿ, ತೊಗೊಂಡು ಬಂದ್ವಿ, ಕೇಳಿದ್ವಿ. ಕೆಲವು ಜನ ಒಪ್ಕೊಂಡ್ರು, ಹೆದರಿಕೆ ಆಯಿತು ನಮಗೆ, ಲೋಕಾಯುಕ್ತರು ಬಂದಿದ್ದಾರೆ ಅಂತ ಹೆದರಿಕೆ ಆಗಿ ನಾವು ಆಫ್ ಮಾಡಿದ್ದೀವಿ ಅಂದರು. ಕೆಲವು ಜನ ನಮ್ಮದು ಬ್ಯಾಟ್ರಿ ಆಫ್ ಆಗಿತ್ತು, ಬ್ಯಾಟ್ರಿ ಹೋಗಿತ್ತು ಅಂತ ಹೇಳಿದರು. ಕೆಲವು ಜನ ನಾವು ಡಾಕ್ಟರ್ ಹತ್ರ ಹೋಗಿದ್ವಿ, ಸೈಲೆಂಟಿಗೆ ಇಟ್ಟಿದ್ದೆ, ಗೊತ್ತಾಗಲಿಲ್ಲ ಅಂತ ಹೇಳಿದರು. ಸೊ ಇದೆಲ್ಲ ಗೊತ್ತಾಗೋದಿಲ್ಲ ನಮಗೆ, ಇದೆಲ್ಲ ಸುಳ್ಳು ಕತೆ ಅಂತ ಹೇಳಿ, ಕಟ್ಟು ಕತೆ ಅಂತ ಎಲ್ಲ ಗೊತ್ತಾಗ್ತದೆ. ಅದು ಆಗಬಾರ್ದು. ಅದು ಔಟ್ ಆಫ್ ಇಂಟೆಗ್ರಿಟಿ. ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ವಿತ್ ಇಂಟೆಗ್ರಿಟಿ, ಆನೆಸ್ಟಿ, ಯು ಆರ್ ಡೂಯಿಂಗ್ ಇಟ್ ಔಟ್ ಆಫ್ ಇಂಟೆಗ್ರಿಟಿ ಅಂತ ಆವಾಗ ನಾವು ಒಂದು ಕನ್ಕ್ಲೂಷನಿಗೆ ಬರಬೇಕಾಗ್ತದೆ. ಆದ್ದರಿಂದ ಈಗ ಏನು ರೆಕಮೆಂಡೇಷನ್ಸ್ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಸಂಸ್ಥೆಗಳಲ್ಲಿ ಏನೇನು ರಿಜಿಸ್ಟರ್ಸ್ ಮೇಂಟೈನ್ ಮಾಡಬೇಕು, ಮೊದಲು ಅವುಗಳನ್ನು ಮೇಂಟೈನ್ ಮಾಡಿ. ಹಿರಿಯ ಅಧಿಕಾರಿಗಳು ತಪಾಸಣಾ ರಿಜಿಸ್ಟರ್ಗಳನ್ನು ಮೇಂಟೈನ್ ಮಾಡಬೇಕು. ನಿಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ಅವರ ಆಫೀಸ್ಗೆ ಹೋದಾಗ ಅಲ್ಲಿ ಏನು ನೋಡಿದಿರಿ, ಏನು ನೋಡಿ ಬಂದಿರಿ, ಯಾವತ್ತು ವಿಸಿಟ್ ಮಾಡಿದಿರಿ, ಅಲ್ಲೊಂದು ದಸ್ತಕ್ ಮಾಡಿ ಅಲ್ಲಿ ಏನು ಕಂಡು ಬಂತು ಅನ್ನೋದು ಬರೆದು ಬರಬೇಕು. ಸುಮ್ಮನೆ ಹೋಗಿ ಅಲ್ಲಿ ಚಾ ಕುಡಿದು ಬರೋದಲ್ಲ. ಸೊ ಈ ಹವ್ಯಾಸಗಳನ್ನು ಇವು ನಿಮ್ಮ ಕಾರ್ಯ ತತ್ಪರತೆಯಲ್ಲಿ ನೀವು ಮಾಡಬೇಕಿತ್ತು ಅಂದರೆ ಇಂಥ ಕೆಲಸಗಳನ್ನು ಮಾಡಬೇಕು. ಯಾಕೆಂದರೆ ಡಿಸಿಪ್ಲಿನ್ ಅನ್ನೋದು ಏನಿದೆಯಲ್ಲ, ಅದು ಕಾನೂನು ಹೇಳ್ತದೆ, ಒಂದು ಮೈಂಡಲ್ಲಿನೂ ಬರಬೇಕು. ನಾವು ಲೋಕಾಯುಕ್ತ ಸಂಸ್ಥೆ, ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆ ಇಡೀ ರಾಷ್ಟ್ರದಲ್ಲಿನೇ ಒಂದು ಕೀರ್ತಿ ಪಡೆದಂಥ ಸಂಸ್ಥೆ.
ನಾವು ಅತ್ಯಂತ ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ನಿಮ್ಮನ್ನು ಈಗೇನು ಮಾಡ್ಬೋದು, ಕೆಲವೊಮ್ಮೆ ಆನೆ ಕದ್ದವನು ಕಳ್ಳ, ಅಡಿಕೆ ಕದ್ದವನು ಕಳ್ಳ ಅಂತ ಅವನಿಗೆ ಬಿರುದು ಕೊಟ್ಟು ಶಿಕ್ಷೆಗೆ ಗುರಿಪಡಿಸ್ಬೋದು. ಆದರೆ ಅದು ಸರಿಯಲ್ಲ. ಆನೆ ಕದ್ದವನೇ ಬೇರೆ, ಅಡಿಕೆ ಕದ್ದವನೇ ಬೇರೆ. ಅವರಿಗೆ ಅವರದೇ ಆದಂತಹ ವಿಧಿಸುವುದಷ್ಟೇ ಅಲ್ಲ, ರಿಫಾರ್ಮ್ಸ್ ಕೂಡ ಸಜೆಸ್ಟ್ ಮಾಡಬೇಕಾಗ್ತದೆ. ಆ ರಿಫಾರ್ಮ್ಸ್ ಮಾಡುವಂಥದ್ದು ಕೂಡ ಹಾಗೆ ನಿಮ್ಮ ಅಧ್ಯಕ್ಷರು ಹೇಳಿದರು, ಕೆಲವು ರೆಕಮೆಂಡೇಶನ್ಸ್ ಮಾಡಬೇಕು. ಅಂಥ ರೆಕಮೆಂಡೇಶನ್ಸ್ ಹಲವಾರು ಕೊಟ್ಟಿದ್ದೀವಿ ನಾವು. ನಿಮ್ಮ ಸಮಸ್ಯೆಗಳಿಗಿನ್ನ ಆಲಿಸಿ ಅವುಗಳನ್ನು ಸರಿಪಡಿಸಬೇಕಂತ ರೆಕಮೆಂಡೇಶನ್ಸನ್ನು ಹಲವಾರು ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹೇಳಿದೆ ನಾನು, ಒಂದು 63 ಆಫೀಸ್ಗಳನ್ನು ಒಂದೇ ದಿನ ನಾವು ರೇಡ್ ಮಾಡಿದ್ದೀವಿ. ಅಲ್ಲಿ ಏನು ಕಂಡು ಬಂತು ನಮಗೆ ಅಂದರೆ, ಪ್ರತಿಯೊಬ್ಬ ಇನ್ಸ್ಪೆಕ್ಟರ್, ಎಕ್ಸೈಸ್ ಇನ್ಸ್ಪೆಕ್ಟರು ಒಬ್ಬ ತನ್ನದೇ ಆದಂತಹ ಅಸಿಸ್ಟೆಂಟನ್ನು ನೇಮಿಸ್ಕೊಂಡಿದ್ರು. ತನ್ನದೇ ಆದಂಥ ಅಸಿಸ್ಟೆಂಟನ್ನು ತನ್ನ ಜೇಬಿಂದ ದುಡ್ಡು ಕೊಟ್ಟು ಅಪಾಯಿಂಟ್ ಮಾಡ್ಕೊಂಡಿದ್ದಾನೆ. ಯಾಕೆ ಅಂತ ಕೇಳಿದರೆ, ಸರ್ ನಮ್ಮ ಕಂಪ್ಯೂಟರ್ ವರ್ಕ್ ಇದೆ, ಸಾಕಷ್ಟು ವರ್ಕ್ ಇದೆ, ಫೀಲ್ಡ್ ವರ್ಕ್ ಇದೆ, ಎಲ್ಲ ಕೂತು ನನಗೆ ಮಾಡುವಂತಂದ್ರೆ ಸಾಧ್ಯ ಇಲ್ಲ, ನಮ್ಮ ವೇಕೆನ್ಸಿ ಇದೆ, ತುಂಬಿಲ್ಲ ಸರ್ಕಾರದವರು, ಏನು ಮಾಡಬೇಕು ನಾನು, ನನಗೆ ಬೇರೆ ಏನೂ ಪ್ರಮೇಯ ಇಲ್ಲದೇ ಒಬ್ಬನ 10,000 14,000 ದುಡ್ಡು ಕೊಟ್ಟು ಅವನು ಸ್ವಲ್ಪ ಕಂಪ್ಯೂಟರ್ನಲ್ಲಿ ಹೆಲ್ಪ್ ಮಾಡ್ತಾನೆ, ಬಂದು ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಹೇಳ್ತಾನೆ. ಇದು ಕಾನೂನು ಪ್ರಕಾರ ಒಪ್ಕೊಳ್ಳುವಂಥ ಮಾತಲ್ಲ. ಸಾರ್ವಜನಿಕ ಆಫೀಸ್ನಲ್ಲಿ ಒಬ್ಬ ಅಧಿಕಾರಿ ತನ್ನದೇ ಆದಂತಹ ನೌಕರನನ್ನು ನೇಮಿಸಿಕೊಂಡು ತನ್ನ ಜೇಬಿನಿಂದಲೇ ದುಡ್ಡು ಕೊಟ್ಟು ಅಲ್ಲಿ ಅವನನ್ನು ಇಡಿಸ್ಕೊಳ್ಳೋದು ಕಾನೂನು ಬಾಹಿರ, ಪರ್ಮಿಟ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಅವನು ಇದು ನಡೆದು ಬಂದ, ಸರ್ ನಾವು ನಿಲ್ಲಿಸ್ರಿ, ಅದನ್ನು ಮಾಡಬೇಡಿ, ನಾವು ರೆಕಮೆಂಡೇಶನ್ ಕೊಡ್ತೀವಿ, ನೀವು ಬರೆದಿದ್ದೀರಾ, ನಿಮ್ಮ ಮೇಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಬರೆದಿದ್ದೀರಾ, ನಿಮ್ಮ ಲಿಸ್ಟ್ ವೇಕೆನ್ಸಿ ಇದೆ, ತುಂಬಿಲ್ಲ, ನಮಗೆ ತೊಂದರೆ ಆಗ್ತಾ ಇದೆ ಅಂತ ಬರೆದಿದ್ದೀರಾ? ಇಲ್ಲ, ಬರ್ಕೊಳ್ಳಿ. ನಿಮ್ಮ ಕಮಿಷನರ್ ಮೂಲಕ, ಎಕ್ಸೈಸ್ ಕಮಿಷನರ್ ಮೂಲಕ ಬರ್ಕೊಳ್ಳಿ. ಅವರು ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿ ಅವರಿಗೀಗ ಡೇಟ್ ಕೊಟ್ಟಿದ್ದೀನಿ ಬರಲಿಕ್ಕೆ. ಬಂದು ಸೊ ಹೀಗೆ ನಿಮಗಾಗುವಂತಹ ಸಮಸ್ಯೆಗಳು, ನಿಮ್ಮರಿಗೆ ಇರುವಂಥ ತೊಂದರೆಗಳನ್ನಿಗೆ ಸ್ಪಂದಿಸಲಿಕ್ಕೂ ಕೂಡ ನಾವು ಇದ್ದೀವಿ. ಬರೀ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕಿಲ್ಲ ಅಂತ ಅನ್ನೋದನ್ನು ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನೊಂದೆರಡು ವಿಷಯಗಳನ್ನು ಪ್ರಸ್ತಾಪಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲದನ್ನು ಕಾನೂನಿನಲ್ಲಿ ನೀವು ಹೇಳಿದಿರಿ, ನಿಮ್ಮ ಅಧ್ಯಕ್ಷರು ಹೇಳಿದರು ಏನು ಅಂತಂದರೆ, ನಮಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಎಲ್ಲ ಹುದ್ದೆಗಳು ತುಂಬಿಸಬೇಕು, ನಮಗೆಲ್ಲ ನಮಗೆ ಭದ್ರತೆಯನ್ನೆಲ್ಲ ಕೊಟ್ಟು ನಮ್ಮ ಕಡೆಯಿಂದ ಕೆಲಸ ಮಾಡಿಸಿರಿ, ನಾವು ಬೇಕಾದಷ್ಟು ಕೆಲಸ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಸರಿ, ಇದು ನಿಜ, ಅದು ಆದರ್ಶಮಯವಾದಂಥ ಒಂದು ಸಂದರ್ಭ. ಬಟ್ ಹಾಗಾಗುವುದಿಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಹಾಗಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಸಂಸ್ಥೆಯಲ್ಲಿ ಒಂದು 700 ಪೋಸ್ಟ್ ಖಾಲಿ ಇದ್ದಾವೆ, 700 ಪೋಸ್ಟ್ಗಳು ಖಾಲಿ ಇದ್ದಾವೆ, ತುಂಬಿಲ್ಲ. ಇನ್ನೂ ಹೆಚ್ಚೆಚ್ಚಿಗೆ ನಮ್ಮ ಸಂಸ್ಥೆಯಲ್ಲಿ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಬೇಕಾಗಿದೆ, ನಾವು ಬರೆದಿದ್ದೀವಿ, ಕ್ರಿಯೇಷನ್ ಆಗಿಲ್ಲ. ಅದರ ಅರ್ಥ ನಾವು ಕೈ ಎತ್ತಿ ಕೂತ್ಕೊಳ್ಬೇಕು, ಅಥವಾ ನಮ್ಮ ಕಡೆಯಿಂದ ಆದಷ್ಟು ಮಾಡ್ತೀವಿ, ಆಗದೇ ಇದ್ರೆ ಏನು ಮಾಡಲಿಕ್ಕಾಗತ್ತೆ ಅಂತ ಒಂದು ರೆಸಿಗ್ನೇಷನ್ ಮಾಡ್ಕೊಳ್ಳೋಕ್ಕೆ ಹೋಗೋದು, ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ನಮ್ಮಲ್ಲಿ ಇರುವಂತಹ ಸೌಲಭ್ಯ ಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ಅತ್ಯುನ್ನತವಾಗಿ ಎಷ್ಟು ಸಾಧ್ಯದ ಅಷ್ಟು ಕೆಲಸ ಮಾಡಲಿಕ್ಕೆ ನಾವು ತಯಾರಿರಬೇಕು. ಇರದೇ ಇದ್ದದ್ದನ್ನು ಇದು ಮಾಡಿದರೆ, ಇದು ಇದ್ದರೆ ನಾನು ಚೆನ್ನಾಗಿ ಮಾಡ್ತಿದ್ದೆ ಅಂತ ಹೇಳೋದು ಅದು ಒಂದು. ಇದನ್ನೆಲ್ಲ ಕೊಟ್ಟರೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ನೋದು ಸ್ವಾಭಾವಿಕವಾಗಿ ಮಾತಾಡುವಂಥ ಮಾತದು. ಆದರೆ ಕ್ಲಿಷ್ಟ ಸಂದರ್ಭಗಳಲ್ಲಿ ನಮ್ಮಲ್ಲಿ ಏನಿದೆಯೋ, ನಮ್ಮ ಸೌಕರ್ಯಗಳೇನಿದಾವೋ ಅವುಗಳನ್ನು ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನು ನಮ್ಮ ಚಾಕಚಕ್ಯತೆಯಿಂದ ಮಾಡಿದರೆ ನಮಗೆ ತೃಪ್ತಿ ಆಗ್ತದೆ, ನಮ್ಮ ಜೊತೆ ಇರೋರಿಗೆ ತೃಪ್ತಿ ಆಗ್ತದೆ, ಜನರಿಗೆ ತೃಪ್ತಿ ಆಗ್ತದೆ, ನಮಗೊಂದು ಕೀರ್ತಿ ಬರ್ತದೆ. ಇದು ನಮ್ಮ ಮೋಟೋ ಆಗಿರಬೇಕು. ಇನ್ನು
ಇನ್ನೊಂದು ವಿಷಯ ಹೇಳೋದಂದರೆ, ಸರ್ಕಾರಿ ನೌಕರರಾಗಿ ಅಥವಾ ಯಾರೇ ಆಗಲಿ, ಇಲ್ಲಿರುವಂಥ ಪದಾಧಿಕಾರಿಗಳಾಗಲಿ, ಲೋಕಾಯುಕ್ತರಾಗಲಿ, ಕೇಳುತ್ತಲ್ಲ? ಓಕೆ, 2 minutes ಐ ವಿಲ್ ಕಂಪ್ಲೀಟ್ ಇಟ್. ಸರ್ಕಾರಿ ನೌಕರರಾಗಲಿ, ನಮ್ಮ ಯಾವುದೇ ಒಂದು ಸ್ಥಾನದಲ್ಲಿರೋರು, ಲೋಕಾಯುಕ್ತನಾಗಿ ನನ್ನನ್ನು ಹಿಡ್ಕೊಂಡೇ ಮಾತಾಡ್ತಾ ಇದ್ದೀನಿ. ಇದು ಒಂದು ಸುವರ್ಣಾವಕಾಶ ನಿಮಗೆ. ಈ ದಾರಿಯಲ್ಲಿ ಮತ್ತೊಮ್ಮೆ ಹೋಗಕ್ಕೆ ಬರ್ತದನ್ನ. ಈ ಬದುಕಿನಲ್ಲಿ ಒಂದು ದಾರಿಯಲ್ಲಿ ಹೊರಡ್ತೀವಿ ನಾವು. ಒಂದು ದಾರಿ ಹಿಡಿದು ಹೋಗುವಾಗ ಆ ದಾರಿ ಕ್ರಮಿಸಿ ಮುಂದೆ ಹೋಗ್ತಾ ಇರ್ತೀವಿ ನಾವು. ಮತ್ತೊಮ್ಮೆ ಆ ದಾರಿಯಿಂದ ಹೋಗೋಕ್ಕಾಗೋದಿಲ್ಲ. ದಿಸ್ ಈಸ್ ದ ಲಾಸ್ಟ್ ಆ್ಯಂಡ್ ದ ಫೈನಲ್ ಜರ್ನಿ. ಇವನ್ ಇಫ್ ಯು ವಾಂಟ್ ಟು ಗೋ ಬ್ಯಾಕ್, ಯು ಕಾಂಟ್ ಗೋ ಬ್ಯಾಕ್. ಅದಕ್ಕಾಗಿ ನಿಮ್ಮಲ್ಲಿ ಜನರಿಗೆ ಏನು ಸೇವೆ ಸಲ್ಲಿಸಬೇಕು, ನಿಮ್ಮ ಯಾವ ಪ್ರೀತಿಯನ್ನು ಅವರಿಗೆ ತೋರಿಸಬೇಕು, ಯಾವ ವಾತ್ಸಲ್ಯವನ್ನು ತೋರಿಸಬೇಕು, ಯಾವ ರೀತಿ ಅವರ ಸೇವೆ ಮಾಡಲಿಕ್ಕೆ ಶಕ್ತಿದೆಯೋ ಅದು ಫುಲ್ಲೆಸ್ಟ್ ಎಕ್ಸ್ಟೆಂಟ್ನಲ್ಲಿ ನಿಮ್ಮ ಅತ್ಯಂತ ನಿಮ್ಮಲ್ಲಿ ಅಡಗಿದಂಥ ಶಕ್ತಿಯನ್ನು ಉಪಯೋಗಿಸಿ ಅವರಿಗೆ ಸಹಾಯ ಮಾಡಿ. ಇದು ನಿಮಗೆ ಕೊನೆಯ ಅಪಾರ್ಚುನಿಟಿ, ಮತ್ತೆ ಈ ಅವಕಾಶ ಸಿಗುವುದಿಲ್ಲ ಅಂತ ಹೇಳಿ ನೀವು ಎಲ್ಲದ ದೃಷ್ಟಿಯಿಂದ ನಿರ್ಭಯವಾಗಿ ಕೆಲಸ ಮಾಡಿ. ಅಂಥವರಿಗೆ ಕಾನೂನು ಏನೂ ಮಾಡೋದಿಲ್ಲ.